ಈಗಾಗಲೇ ಹೇಳಿದ ಹಾಗೆ ಈಗೇನು ನಾವು ಸಫಾರಿ ಅಂತೂ ಇವತ್ತು ನಾನು ಹೋಗಿದ್ದಂಥ ಸಂದರ್ಭದಲ್ಲಿ ರೈತ ಸಂಘದವರು ಅನೇಕ ಜನರು ಈ ಸಫಾರಿ ಜಾಸ್ತಿ ಆಗಿದೆ, ಅರಣ್ಯದಲ್ಲಿರುವಂಥ ಏನು ಪ್ರಾಣಿಗಳಿದ್ದಾವೆ ಡಿಸ್ಟರ್ಬ್ ಆಗಿ ಇನ್ನೊಂದು ಕಾರಣಕ್ಕಾಗಿ ಹೊರಗಡೆ ಬರ್ತಾ ಇದ್ದಾವೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಹುಲಿ ಅಟ್ಯಾಕ್ ಆಗಿದ್ದಂಥ ತಕ್ಷಣವೇ ಸಫಾರಿ ಬಂದ್ ಮಾಡಿದ್ದೇನೆ. ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಇವತ್ತು ಜನರಿಗೆ ಅಲ್ಲಿರುವಂಥ ಏನು ಸಿಬ್ಬಂದಿ ಇದ್ದಾರೆ ಆ ಸಿಬ್ಬಂದಿಯವರಿಗೆಲ್ಲ ಏನು ನಮ್ಮಲ್ಲಿ ಸ್ವಲ್ಪ ಸಿಬ್ಬಂದಿ ಕೊಡ್ತಾ ಇದ್ದಂಥದ್ದು, ಅವರಿಗೂ ಅವ್ರ ವಾಹನಗಳೇನಿದ್ದಾವೆ ಆ ವಾಹನಗಳು ಪ್ರತಿಯೊಂದು ಅಲ್ಲಿ 75 ಹಳ್ಳಿಗಳು ಬರ್ತವೆ ಬಂಡೀಪುರ ಸುತ್ತ. 75 ಹಳ್ಳಿಗಳಲ್ಲಿ 5-5 ಕಿಲೋಮೀಟ್ರಿಗೆ ಒಂದೊಂದು 50 ವಾಹನ ಇರ್ಬೋದು. ಅಲ್ಲಿ ಒಂದು ನಿಮ್ಮಲ್ಲಿ ಒಂದು ಕಂಟೈನರ್ ಥರ ತಂದು ಅಲ್ಲೇ ಒಂದು ಕ್ಯಾಂಪ್ ಮಾಡಿ ಅಂತ ಹೇಳಿದ್ದೇನೆ. ಒಂದು 3-4 ಜನರು, ಒಂದು 2-3 ಅವರಲ್ಲೇ ವಾಸ್ತವ್ಯ ಮಾಡಬೇಕು ಅಂತ ಹೇಳಿ. ಅಂದರೆ ಅವರಿಗೆ 5-5 ಕಿಲೋಮೀಟ್ರಿಗೆ ಒಂದೊಂದು ವಾಹನಗಳನ್ನು ಕೊಟ್ಟು ಎಲ್ಲ ರೀತಿಯಲ್ಲಿ ಸಿದ್ಧತೆ. ಒಂದು ಫೋನ್ ಬಂತು, ಪೆಟ್ರೋಲಿಂಗ್ ಮಾಡ್ಕೋತಾ ಇರಲಿ 1926 ಅಂತ ಮಾಡಿದ್ವಿ, ಪೆಟ್ರೋಲಿಂಗ್ ಮಾಡಬೇಕು ಅಂತ. ಆ ಫೋನ್ ಮುಖಾಂತರ ಇಲ್ಲಿ ಹುಲಿ ಬಂದಿದೆ, ಇಲ್ಲಿ ಆನೆ ಬಂದಿದೆ ಅಂದರೆ ತತ್ಕ್ಷಣ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಆಗಬೇಕು. ಇಮ್ಮಿಡಿಯೇಟ್ ಇವರು ಆ ವಾಹನದಲ್ಲಿ ಎಲ್ಲ ರೀತಿಯಲ್ಲಿ ಸಲಕರಣೆಗಳಿರಬೇಕು, ಅವರಿಗೆ ಗ್ಲೌಸಸ್ ಇರಬೇಕು, ಅವರಿಗೆ ಇವತ್ತು ರೈನ್ ಕೋಟ್ ಇರಬೇಕು, ಒಂದು ಅವರಿಗೆ ಕೇನ್ ಇರಬೇಕು, ಇವೆಲ್ಲ ಮಾಸ್ಕ್ ಕೊಡುವಂಥದ್ದು ವ್ಯವಸ್ಥೆ ಮಾಡಿದ್ದೇವೆ. ಬಟ್ ಅವರ ಸಲಹೆಯನ್ನು ಗಂಭೀರವಾಗಿ ಮುಂಜಾಗ್ರತೆ ತಗೊಂಡಿದ್ದೇವೆ. ಬೇಕು ಅದು ನಾನು ಹೇಳ್ತಾ ಇದ್ದೇನೆ. ನಾನು ಈಗಾಗಲೇ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ, ಆಗಬೇಕು. ಮತ್ತೆ ಔಟ್ರೀಚ್ ಪ್ರೋಗ್ರಾಮ್ಸ್ ಏನಿದೆ ಅಲ್ಲ, ಅವ್ರು ಜಾಸ್ತಿ ಮಾಡ್ಕೊಂತ ಹೋದ್ರೆ ಆಟೋಮೆಟಿಕ್ಲಿ ಅವ್ರ ಜೊತೆ ಸಂಬಂಧ ಚೆನ್ನಾಗಿ ಬರುತ್ತೆ. ಎಸ್